ನಮಸ್ಕಾರ ಎಲ್ಲ ನಮ್ಮ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ಇಚ್ಛದಿ ಅಂದ್ಕೊಂಡಿನಿ ನಗಾತ ನೋಡ್ರಿ ಹೆಂಗೆ ನಾ ಬ್ಲಾಗ್ ಮಾಡಿದ್. ಸೊ ಇವತ್ತು ಸುರಗೇರಿ ಬೆಟ್ಟಕ್ಕೆ ಹೊಂಟಿವಿ ಬೈಕ್. ಎಷ್ಟು ಕಿಲೋಮೀಟ್ರ್ ಹೋಗಿ ಬರ್ತಾ 60 ಕಿಲೋಮೀಟ್ರ್ ಆಗ್ತೈತಿ. ಏನೋ ಸ್ಪೆಷಲ್ ಐತಿ, ನಮ್ಮ ಗುಡಿ ಐತಿ, ಆ ಗುಡಿ ಒಳಗೆ ಏನೋ ಸ್ಪೆಷಲ್ ಐತಿ ತೋರಿಸ್ತಾನೆ, ಬರ್ರಿ ಹೋಗೋಣ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಹೇಗೋಕತ್ತಂದ್ರೆ ಗಾಡಿ ಗುಡ್ಡ ಇರೋ ದಾರಿ ನೋಡ್ರಿ. ಗುಡ್ಡ ಇರತ್ತೀವಿ ರೀ, ಗುಡ್ಡ ಗುಡ್ಡ ಬೆಟ್ಟ ಬೆಟ್ಟ ಇರತ್ತೀವಿ ರೀ. ಬಂಗಾರ ಇದ್ರಿ ಇದು KGF ಇಲ್ಲೇ ಶೂಟಿಂಗ್ ಆಗೈತ್ರಿ. ಇದೆಲ್ಲ ಕಡದ ಬಂಗಾರ ತೊಗೊಂಡ್ರಿ. ಗುಡಿ ರೀ ಇದು. ಗುಡಿ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ನೋಡ್ರಿಲ್ಲ ಮೋಸಮ್ ಭಾರಿ ಐತಿ ಇಲ್ಲಿ. ಇಲ್ಲಿ ಬಾರೋ ದೇಶ ಹೋಗಿ ಬರ್ಲಿತ್ತ ನಮ್ಮ ಬಂಧುಗಳಿಗೆ ತೋರಿಸೋನು. ಬಂಧುಗಳೇ ನೋಡಿ, ಬಂಧುಗಳೇ ನಮ್ಮ ಮುಧೋಳದ ಅತ್ಯಂತ ಅದ್ಭುತವಾದಂತಹ ಬೆಟ್ಟ ಅಂತಂದರೆ ಅದು ಸುರಗೇರಿ ಬೆಟ್ಟ ಅಂತ ಬರುತ್ತೆ ಬಂಧುಗಳೇ. ಸಾರಿ ಹೌದೌದು ಸಾರಿ ಇದು ಬೆಳಗಿ ತಾಲೂಕು ಒಳಗೆ ಬರ್ತೈತೆ ರೀ. ಮುಧೋಳ ತಾಲೂಕಿಂದ ನಾವು ಬೆಳಗಿ ತಾಲೂಕಿಗೆ ಬಂದೀವಿ. ಆಲ್ಮೋಸ್ಟ್ ನಾವು ಮುಧೋಳದಾಗ ಬೆಟ್ಟ ಗಿಟ್ಟ ಇಲ್ರಿ. ಬಂಧುಗಳೇ ನೋಡಿ, ಬಂಧುಗಳೇ ಇದು ಸುರಗೇರಿ ಬೆಟ್ಟ ಬಂಧುಗಳೇ. ಯಾರಾದರೂ ಬಂದು ಸುಸೈಡ್ ಮಾಡ್ಕೋಬೇಡಿ ಬಂಧುಗಳೇ. ಬಂಧುಗಳೇ ಇಲ್ಲಿ ಅನ್ನಪ್ರಸಾದ ಇರುತ್ತದೆ ಬಂಧುಗಳೇ. ಅನ್ನಪ್ರಸಾದ ಪ್ರೀತಿಯಿಂದ ನಾನು ಅನ್ನಪ್ರಸಾದಕ್ಕೆ ಅನ್ನಪ್ರಸಾದ ಅಂತ ಕರಿತೀನಿ ಬಂಧುಗಳೇ. ಸೊ ಇಲ್ಲಿ ಅನ್ನಪ್ರಸಾದ ಯಾವಾಗ ಇರ್ತೈತಪ್ಪ ಅಂತಂದ್ರೆ 24 hours ರಾತ್ರಿನೂ ಇರ್ತೈತಿ. ರಾತ್ರಿನೂ ಇರ್ತೈತಿ ರೀ. ಮತ್ತು ಇಲ್ಲಿ ಗುಡಿ ಯಾವ ಗುಡಿಪ್ಪ ಅಂತಂದ್ರೆ ಭುವನೇಶ್ವರಿ ತಾಯಿ ಗುಡಿ. ಭುವನೇಶ್ವರಿ ತಾಯಿ ಗುಡಿದ ಪವಾಡ ಏನದಾವು, ಹಿಸ್ಟ್ರಿ ಏನದಾವಪ್ಪ ಅಂತಂದ್ರೆ ಪವಾಡ ಸ್ಪೆಷಲ್ ಪವಾಡ ಐತಿ. ಅಂಬ್ಲಿ ಕೊಡ್ತಾರೆ ಇಲ್ಲಿ. ಈ ಅಂಬ್ಲಿ ಬರೀ ನೀವು ಸೇವಿಸಿದ್ರನ್ನ ನಿಮ್ಮ ಕಷ್ಟಗಳು ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿ ಅಂಬ್ಲಿ ಏನಿರ್ತೈತಲ್ರಿ, ಆ ಅಂಬ್ಲಿ ಸೇವಿಸಿದ್ರೆ ನಿಮ್ಮ ರೋಗಗಳು ಎಲ್ಲ ಪರಿಹಾರ ಆಗಿಬಿಡ್ತಾವ. ಕಂಟಿನ್ಯೂಸ್ 5 ವಾರದ ಅಂಬ್ಲಿ ಸೇವಿಸ್ಬೇಕಂತ. ಆ ಗುಡಿ ಹೆಂಗೈತಿ ಏನೈತಿ ನೋಡ್ಕೊಂಡು ಏನಾಗ್ತದೆ ಸರ್. ಶುಕ್ರವಾರ ದಿನ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ಶುಕ್ರವಾರ ಅಷ್ಟೇ ಅಂಬ್ಲಿ ಕೊಡ್ತಾರೆ. 5 ವಾರ ಕಂಟಿನ್ಯೂ ಅಂಬ್ಲಿ ಸೇವಿಸ್ಬೇಕ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸಾಯಂಕಾಲ ಅಷ್ಟೇ ಕೊಡ್ತಾರೆ. 4 ಗಂಟೆಗೆ ಪೂಜೆ ಮಾಡಿ ಅದನ್ನ ಅಂಬ್ಲಿ ಕೊಡ್ತಾರೆ. ಕೊಡೋದು ಗಂಟ್ಲೆ ಏನು ಕೊಡಂಗಿಲ್ಲ, ಜಸ್ಟ್ ಇಷ್ಟು ಹಾಕ್ತಾರೆ. ಹೌದಿಲ್ಲ, ಜಸ್ಟ್ ಇಷ್ಟು ಹಾಕ್ತಾರೆ ರೀ. ನಾವು ಇನ್ನೂ ಅದನ್ನು ತೊಗೊಂಡಿಲ್ರಿ. ಇವತ್ತು ಶನಿವಾರ, ಶುಕ್ರವಾರ ನಿನ್ನೆ ಬರ್ಬೇಕಾಗೈತೆ, ಸ್ವಲ್ಪ ಗದ್ದಲ ಇರ್ತೈತಿ. ಅದಕ್ಕೆ ಇವತ್ತು ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಂತ ಬಂದ್ವಿ. ಇದು ಬೆಳಗಿ ತಾಲೂಕು ಒಳಗೆ ಬರ್ತೈತೆ ರೀ. ಅದು ಸುರಗೇರಿ ಬೆಟ್ಟ. ಮತ್ತು ಇನ್ನೊಂದೇನ್ರ ಕುಂದುರ್ಗಿ ಕುಂದುರ್ಗಿ ಸುರಗೇರಿ ಬೆಟ್ಟ. ಸೊ ಇದೆಲ್ಲ ಭಾರಿ ಐತ್ರಿ, ಮಜಾ ಐತಿ. ಈ ಕಡೆ ಒಂದು ಯಾವುದೋ ಫ್ಯಾಕ್ಟ್ರಿ ಐತ್ರಿ, ಎಲ್ಲಿ ಕಾಣತ್ ನೋಡ್ರಿ. ಇಲ್ಲಿ ಜೂಮ್ ಮಾಡೋಣ್ರಿ, ಇದು ಯಾವುದೋ ಫ್ಯಾಕ್ಟ್ರಿ ಐತ್ರಿ ಇಲ್ಲಿ ನೋಡ್ರಿ. ಗುಡ್ಡ ಬೆಟ್ಟ, ಸುರಗೇರಿ ಬೆಟ್ಟ. ಇಲ್ಲೇ ಚಿಕ್ಕಮಂಗ್ಳೂರು ಮಾಡ್ಬೇಕಂತೇಳಿ ಬಂದಿದ್ವಿ ರೀ ಮೊನ್ನೆ. ಚಿಕ್ಕಮಂಗ್ಳೂರು ಮಾಡ್ಬೇಕಂತ ಬಂದಿದ್ವಿ. ಮತ್ತು ಗೌರ್ಮೆಂಟ್ ಪರ್ಮಿಷನ್ ಕೊಡಲಿಲ್ಲ, ಮತ್ತೆ ಬಿಟ್ಬಿಟ್ವಿ. ಬರೀ ಹಂಗೆ ಗುಡಿ ಪಡಿ ನೋಡ್ಕೊಂಡು ದರ್ಶನ ಮಾಡೋನು, ನಿಮಗೂ ತೋರಿಸ್ತೀನಿ ಬನ್ನಿ ಬಂಧುಗಳೇ.
ಒಬ್ರ ಫ್ರೆಂಡ್ ಅದಾರಿ ನಮ್ಮ ಫ್ರೆಂಡ್, ಅವರಿಗೆ ಬಂದು ನೀವು ಮೀಟ್ ಆಗ್ರಿ, ಅನುಪತ್ ಹೇಳ್ರಿ ಗೊತ್ತಾಕೈತಿ. ಎಲ್ಲಾರು ನೋಡ್ರಿ ಅವ್ರ ಇತಿಹಾಸ ಹೇಳ್ರಿ ನೀವು, ಮೊಕ್ಕೊಂಬಿಡ್ಬೇಡ್ರಿ ನೀವು. ಸೊ ಒಂದು ಗೌರ್ಮೆಂಟಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ, ಏನಪ್ಪ ಅಂತಂದ್ರೆ ಶುಕ್ರವಾರ ಇಲ್ಲಿ ಭಾಳ ಗದ್ದಲಾಗ್ತೈತಿ. ಸೊ ಹೋಮ್ ಗಾರ್ಡ್ಸ್ ಆಗಲಿ ಸ್ವಲ್ಪ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಹೆಲ್ಪ್ ಮಾಡ್ಬೇಕು. ಇವ್ರು ಇರ್ತಾರೆ, ಕಮಿಟಿಯವರು ಇರ್ತಾರಂತ, ಬಟ್ ಸ್ವಲ್ಪ ಭಾಳ ಗದ್ದಲಾಗೋದ್ರ ಸಂಬಂಧ ಭಾಳ ಧಕ್ಕಾಬುಕ್ಕಿ ಆಗತೈತಿ. ನಿನ್ನೆ ಒಬ್ಬರನ್ನ ಹಾಕಿ ತುಳಿದು ಬಿಟ್ಟಾರಂತ, ನಮ್ಮ ಮಮ್ಮಿ ಬಂದಿದ್ರಲ್ಲಿ ಹಾಕಿ ತುಳಿದು ಬಿಟ್ಟಾರಂತ. ಅದ್ರ ಸಂಬಂಧ ಸ್ವಲ್ಪ ಏನರ ಗೌರ್ಮೆಂಟ್ದಿಂದ ಸಹಾಯ ಆಗ್ತಿದ್ರೆ ಮಾಡಿರಿ. ದಿಸ್ ಇಸ್ ಮೈ ಅಲ್ಲ, ನಮ್ಮೆಲ್ಲರೂ ಒಂದು ರಿಕ್ವೆಸ್ಟ್ ಅಂತೇಳಿ ತಿಳ್ಕೊಂಡು ಗೌರ್ಮೆಂಟ್ದಿಂದ ಯಾವಾರ ಹೆಲ್ಪ್ ಆಗ್ತಿದ್ರೆ ಮಾಡಿರಿ. ಅಂಬಲಿ ಪೂಜೆ ಮಾಡಿ ಇಲ್ಲಿಂದನ ಕೊಡ್ತಾರೆ. ಸೊ ಈ ಗಿಡ ಐತಲ್ಲ 5 ಸುತ್ತ ಹಾಕ್ಬೇಕಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನು ಸ್ಪೆಷಲ್ಪ ಅಂತಂದ್ರೆ ಇದೇನು ಹುತ್ತೈತಲ್ರಿ, ಇದ್ರದ್ದೊಂದು ಭಾರಿ ಸ್ಟೋರಿ ಹೇಳ್ತೀನಿ. ಈ ಗುಡಿ ಮತ್ತು ಈ ಹುತ್ತಿಗೊಂದು ಸ್ಟೋರಿ ಐತಿ, ಅಲ್ಲಿದೊಂದು ಸ್ಟೋರಿ ಐತಿ. ಇದನ್ನ ಕೂಡ ನಿಮ್ಗೆ ಅಲ್ಲಿ ಹೇಳ್ತೀನಿ ಬರ್ರಿ. ಇವೇನು 5 ಸ್ಟೆಪ್ಸ್ ಅದಾವಲ್ರಿ, ಇವು 5 ಸ್ಟೆಪ್ದೊಂದು ಕತೆ ಐತಿ. ಏನಪ್ಪ ಕತೆ ಅಂತಂದ್ರೆ, ಈ ಗುಡಿ ಕಟ್ಟಬೇಕಾದ್ರೆ ಅವು 5 ಸ್ಟೆಪ್ ಕಟ್ಟಬೇಕಾದ್ರೆ ಅವು 5 ಸ್ಟೆಪ್ ಕಟ್ಟೋದು ಉಳಿತಂತ, ಫಂಡ್ ಇರಲಿಲ್ಲಂತ ಕಟ್ಟಾಕ. ಅದ್ರ ಸಂಬಂಧ ಒಬ್ಬಕ್ಕೆ ಅಜ್ಜಿ ಬಂದ 5 ನಿಮಿಷನಾಗ ಅವು 5 ಕಟ್ಟಿ ಹೋಗ್ಬಿಟ್ಟಿದ್ರಂತ, ಮಾಯ ಆಗ್ಬಿಟ್ಟಿದ್ರಂತ. ಮತ್ತು ಇದು ಒಂದು ಭಾರಿ ಐತಿ ನೋಡ್ರಿ. ಇದು ಅಂಬ್ಲಿನೋ ತೀರ್ಥನ ತೀರ್ಥ ಇಲ್ಲಿ ಮುಂದೆ. ಸೊ ಇಲ್ಲೊಂದು ಗುಡಿ ಕಾಣತೈತಿ ನೋಡ್ರಿ. ಹಾಂ, ಈ ಗುಡಿ, ಆ ಗುಡಿ ಮೊದಲ ನಮ್ಮ ತಾಯಿ ಭುವನೇಶ್ವರಿ ಅವ್ರದ್ದು ಗುಡಿ ಅಲ್ಲೇ ಇತ್ತು. ಒಬ್ರು ಕನಸಾಗ ಬಂದ ನನಗೆ ಅಲ್ಲೊಂದು ಮುಂದಿನ ಬೆಟ್ಟದ ಮ್ಯಾಗ ಒಂದು ಹುತ್ತೈತಿ, ಆ ಹುತ್ತಿನ ಮುಂದೆ ನನಗೆ ಗುಡಿ ಕಟ್ಟಿಸ್ಕೊಡು ಅಂತೇಳಿ ಹೇಳಿದ್ರಂತ. ಸೊ ಅವಾಗ ಭಕ್ತಾದಿಗಳು ಇಲ್ಲಿ ಗುಡಿ ಕಟ್ಸಿದ್ರೆ, ನಿಮ್ಗೆ ಆಗಲೇ ತೋರಿಸಿನ ಹುತ್ತ, ಅದ್ರ ಮುಂದೆ ಗುಡಿ ಕಟ್ಸಿದ ಸ್ಟೋರಿ ಐತ್ರಿ. ಮತ್ತು ಇಲ್ಲಿ ಭಾಳ ಪವಾಡಗಳದಾವ. ಶುಕ್ರವಾರದನ್ನು ನಿಮ್ಗೆ ಆಗಲೇ ಹೇಳಿದೆ, ಅಂಬ್ಲಿ ಕುಡಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾವ ಅಂತೇಳಿ. ಸೊ ಯಾರ ನಿಮಗೆ ರೋಗಗಳು ಇದ್ರೆ, ಡಯಾಬಿಟೀಸ್ ಇದ್ರೆ, ಸೊ ಟ್ರೈ ಮಾಡ್ಬೋದು. ಇನ್ನು ಹೇಳಾಕತ್ರ ಭಾಳ ಐತಿ ಗುಡಿ ಬಗ್ಗೆ, ಭಾಳ ಐತಿ ಹೇಳಕ್ಕೂ ಟೈಮ್ ಇಲ್ಲ. ಮತ್ತು ಅಷ್ಟು ಇನ್ನೂ ನಾ ಡೀಪಾಗಿ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ ಶುಕ್ರವಾರ ಕಾತ್ರಿಕಿತನ ಬರ್ಬೋದು. ಮುಧೋಳಿಂದ ಬರೋರಿದ್ರೆ, ಎಲ್ಲಿಂದ ಬರೋರಿದ್ರು ಕಾತ್ರಿಕಿತನ ಬರ್ಬೋದು. ಅಲ್ಲಿಂದ ಒಂದು 6 ಕಿಲೋಮೀಟ್ರ್ ಐತಿ. ಅದು ರಿಕ್ಷಾಗಳು ಇರ್ತಾವೆ, ಆಟೋ ರಿಕ್ಷಾ ಇರ್ತಾವೆ. ಅಲ್ಲಿಂದ ಒಂದು ಎಷ್ಟು ತೊಗೋತಾರೆ ದಿವಸ 20 ರೂಪಾಯಿ ತೊಗೋತಾರೆ. ಅಲ್ಲಿಂದ ಸುರಗೇರಿ ಬೆಟ್ಟ ಅಂತಂದ್ರೆ ತಂದು ಇಳಿಸ್ತಾರೆ. ಅದೇ ಹೇಳಲ್ಲ. ಸೊ ಬರ್ರಿ ಎಲ್ಲರೂ ಹೊಳ್ಳೆ ಮುಧೋಳಕ್ಕೆ ಹೋಗುನು ಬಂಧುಗಳೇ. ಹೇಳಾದ್ರಿ ಈಗ ಇಟ್ಟೆಲ್ಲ ಸುಳ್ಳು ಹೇಳಿರ್ತಾನು. ಅನ್ನಪ್ರಸಾದ ಇಲ್ಲೇ ನೋಡ್ರಿ, ಇಲ್ಲಿ ಅಡ್ಗೆ ಮಾಡ್ತಾರ್ರಿ ಅನ್ನಪ್ರಸಾದ. ಇಲ್ಲೇ ಐತ್ರಿ ಅನ್ನಪ್ರಸಾದ. ಸೊ ಇಲ್ಲೆಲ್ಲ ಶುಕ್ರವಾರ ಅನ್ನಪ್ರಸಾದ ನಡೀತಿರ್ತೈತಿ. ಹೆಂಗೆ ಅನ್ನಿಸ್ತು ವ್ಲಾಗ್ ಅಂತೇಳಿ ಕೆಳಗೆ ಫುಲ್ ಕಮೆಂಟ್ ಮಾಡಿರಿ. ಇಲ್ಲೇನು ಹಾಕ್ಯಾರ ನೋಡ್ರಿ, ಇಲ್ಲೇ ಜಾತ್ರೆ. ಸೊ ಇನ್ನು ಸ್ಕ್ಯಾನ್ ಮಾಡಿರಿ. ಅನ್ನಪ್ರಸಾದಕ್ಕೆ ಸೇವೆ ಮಾಡೋರಿದ್ರೆ ಸ್ಕ್ಯಾನ್ ಮಾಡ್ಬೋದು. ಮತ್ತಿಲ್ಲಿ ಯೂಟ್ಯೂಬ್ ಚಾನಲ್ ಐತ್ರಿ ಇವ್ರದ, ಮತ್ತು ವಾಟ್ಸಪ್ ನಂಬರ್ ಐತ್ರಿ. ಇದ್ರಾಗ ಫಾಲೋ ಮಾಡ್ಬೋದು. ಒಂದು ಇದನ್ನು ಮಾಡಿರ್ತಾರೆ, ಸಬ್ಸ್ಕ್ರೈಬ್ ವಿಕ್ರಮ್. ಇದನ್ನೊಂದು ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್ನು ಕೊಟ್ಟಾರ. ಸೊ ಅಲ್ಲೂ ನೀವು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಅಲ್ಲೂ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗ್ತೈತಿ. ಸೊ ಬರೀ ಹೋಗುನು. ಮುಖೇಶ್ ಅವ್ರದ್ದೊಂದು ಹೋಟೆಲ್ ಮಾಡತ್ತಾರ ನೋಡ್ರಿ. ಇಲ್ಲೇ ಪೂರಾ ಹೋಟೆಲ್ ಇದೆ. ಯಾವ ರೋಡಿಗೆ ಅಂತಂದ್ರೆ ಈಚೆ ಕಡೆ ಬಾಗಲಕೋಟೆ,
ಈಚೆ ಕಡೆ ಮುದೋಳ ಲೋಕಾಪುರ ಮುದೋಳ ಯಾವ ಊರ್ಲಿ ಇದೆ ಕಲಾದಗಿ ಊರ್ರಿ ಇದೆ. ಬಾಗಲಕೋಟ್ ಮತ್ತು ಮುದೋಳ ಹೈವೇದಾಗ ಭಾರಿ ಶ್ರೀಮಂತರದಾರ ದಾದಾಗಳು ಹೋಟೆಲ್ ಕಟ್ಟಾತಾರ್ರಿ. ದಾಬಾ ಸಾವ್ಜಿ ಖಾನಾವಳಿ. ಊಟ ಭಾರಿ ಇರ್ತೈತಿ. ಇವರು ಬ್ರ್ಯಾಂಚ್ ಭಾಳ ಅದಾವ್ರಿ. ಇವರು ಭಾರಿ ಮಜಾ ಮಾಡತ್ತೀವ್ರು. ಸಸ್ಪೆನ್ಸ್ ಕ್ಯಾಮ್ರಾ ಇಟ್ಟರತ್ರಿ ಗಿಡದಾಗ ಕ್ಯಾಮ್ರಾ ಇಟ್ಟಿರ್ತಾರಲ್ಲ, ಅದು ಕ್ಯಾಂಟೀನ್ ಐತಿ. ಇಲ್ಲೈತಿ ನೋಡ್ರಿ, ಇಲ್ಲಿ ಕ್ಯಾಮ್ರಾ. ಈ ಕ್ಯಾಮ್ರಾ ಭಾರಿ 5 ಫೋನಿಗೆ ಕನೆಕ್ಟ್ ಆಕೈತ. ಫೈರ್ ಇಂಜನ್ ಹೊಂಟೈತಿ ನೋಡ್ರಿ. ಇಲ್ಲಿ ಏನೇನು ಮಾಡ್ತಾರು ಕೆಲಸದವ್ರು ಏನು ಅಂತೇಳಿ ಎಲ್ಲ ಚೆಕ್ ಮಾಡ್ತಾರಂತ. ಭಾರಿ ತಲೆ ಓಡಿಸ್ಯಾರಿ. ಇಲ್ಲಿ ಕ್ಯಾಮ್ರಾ ಹಾಕೋದು ಮುದೋಳದಾಗ ಕೂತು ನೋಡ್ತಾರ್ರಿ ಅವ್ರು. ಎಷ್ಟು ಭಾರಿ ಇರ್ಬೇಕು ನೋಡ್ರಿ ಕ್ಯಾಮ್ರಾ. ಇಲ್ಲೇ ಮುದೋಳದಾಗ ಟಿವಿ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ.